ಸೊ ನಾವು ಒಳಗಡೆ ವಿರೂಪಾಕ್ಷ ದರ್ಶನ ಮಾಡ್ತಿರಲ್ಲ ತಾವೇನು. ಸೊ ಇದು ಯಾರೂ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಲಿಂಗು ಅಲ್ಲ, ಇದು ಉದ್ಭವ ಲಿಂಗ, ಸ್ವಯಂಭು ಲಿಂಗ ಅಂತ ಹೇಳ್ತಿಲ್ಲ ಹಾಗೆ. ಇದು ನಮ್ಮ ರಾಜ ಮಹಾರಾಜರಿಗೆಲ್ಲ ಆರಾಧ್ಯ ದೈವ ವಿರೂಪಾಕ್ಷ. ಸೊ ಇಲ್ಲಿ 4 ಅಂಶದಲ್ಲಿ ಸಂಗಮ, ಸಾಳವ, ತುಳುವ ಅಂತ ಹೇಳಿದ್ರೆ ಇಲ್ಲಿ ಶೈವರಿದ್ದಾರೆ ಮತ್ತು ವೈಷ್ಣವರಿದ್ದಾರೆ, ಇಬ್ಬರು ಇದ್ದಾರೆ. ಅಂದ್ರೆ ಈ ಉದ್ಭವ ಲಿಂಗಕ್ಕೆ ಎಷ್ಟು ವರ್ಷದಿಂದ, ಎಷ್ಟು 1000 ವರ್ಷದಿಂದ? 7, 8, 9ನೇ ಶತಮಾನದಲ್ಲಿ ಗರ್ಭಗಳು ಇತ್ತು ಆಲ್ರೆಡಿ ಇತ್ತು ಮೇಡಮ್. ಅದನ್ನ ನಮ್ಮವರು ಜೀರ್ಣೋದ್ಧಾರ ಮಾಡ್ತಾ ಹೋಗ್ತಾರೆ, ಸ್ಟೆಪ್ ಹಂತ ಹಂತವಾಗಿ ಮಾಡ್ತಾ ಹೋಗ್ತಾರೆ. ಹಂಗೆ ಆ ಸವಿ ನೆನಪಿಗೋಸ್ಕರ ವಿರೂಪಾಕ್ಷ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಿರ್ತೇನೆ. ಸೊ ಅದು ಈಗಲೂ ಜೀವಂತವಾಗಿದೆ. ಅಂದ್ರೆ ಇದು ಕೃಷ್ಣದೇವರಾಯ ಮಾಡಿಸ್ಕೊಟ್ಟಿರೋದು ಮೇಡಮ್. ಪಟ್ಟಾಭಿಷೇಕ ನೆನಪಿಗೋಸ್ಕರ ಇದನ್ನು ಕೊಟ್ಟಿರ್ತೇನೆ. 5.5 kg ಭಾರ ಇದೆ. ಮುತ್ತು ರತ್ನ ಖಚಿತವಾದ ಬಂಗಾರದ ಮುಖವಾಡ. ಅದನ್ನು ಇವಾಗಲೂ ಇಲ್ಲಿ ನೋಡ್ಬೋದು. ವಿಶೇಷವಾದ ದಿನಗಳಲ್ಲಿ ಹಂಪೆ ಉತ್ಸವ, ಹಂಪೆ ಜಾತ್ರೆ, ಶಿವರಾತ್ರಿ, ಸಂಕ್ರಾಂತಿ ಆ ಒಂದು ಸಂದರ್ಭದಲ್ಲಿ ತಂದು ಲಿಂಗದ ಮೇಲೆ ಡೆಕೋರೇಟ್ ಮಾಡಿರ್ತಾರೆ. ಬಾಕಿ ಆಮೇಲೆ ಟ್ರೆಜರ್ ಖಜಾನ ಅಂತ ಹೇಳ್ತಾರ ಅಲ್ಲಿರುತ್ತೆ. ಸೊ 5.5 kg ಭಾರ ಇದೆ. 5.5 kg ಪ್ಯೂರ್ ಗೋಲ್ಡ್. ಅಂದ್ರೆ ಈಗ ಒಂದು ಲೆಕ್ಕ ತಗೊಂಡ್ರೆ ನಾವು ಎಷ್ಟು ಕೋಟಿ ಮೇಡಮ್ ಪ್ರೆಸೆಂಟ್ ನನ್ನ ಅನಿಸಿಕೆ ಪ್ರಕಾರ ಈಗಲೂ ಬೆಲೆ ಕಟ್ಟಕ್ಕೆ ಆಗ್ತಲ್ಲ, ಅಷ್ಟು ಪ್ಯೂರ್ ಗೋಲ್ಡ್ ಆಗಿರುತ್ತೆ ಅದು. ಅದು ಕೃಷ್ಣದೇವರನ್ನ ನಿರ್ಮಿಸಿದ್ದು. ಬಟ್ ಇದನ್ನು ಬಾರ್ಸಾ ಕಾಲಕ್ಕೆ ಮೆಡಿಟೇಷನ್ ಕೇಳಿಸುತ್ತೆ ಮೇಡಮ್. ಸೊ ಇಲ್ಲಿಂದ 15 ಕಿಲೋಮೀಟರ್ದಲ್ಲಿ ಜಂಬುನಾಥ ಟೆಂಪಲ್ ಇದೆ. ವಿರೂಪಾಕ್ಷ ಮತ್ತು ಜಂಬುನಾಥ, ವಾಣಿಭದ್ರೇಶ್ವರ, ಕಿನ್ನೂರೇಶ್ವರ, ಸೊ ಈ ಥರ ಸೋಮನಾಥ ಅಂತೇಳಿ 5 ಟೆಂಪಲ್ ಇದೆ. ಸೊ ಇದನ್ನು ಬಾರ್ಸಾ ಕಾಲಕ್ಕೆ ಜಂಬಯ್ಯ ಪಂಪಯ್ಯ. ಜಂಬಯ್ಯ ಅಂದರೆ ಜಂಬುನಾಥ, ಸೊ ಪಂಪಯ್ಯ ಅಂದರೆ ಹಂಪೆ ವಿರೂಪಾಕ್ಷ, ಈ ಥರ ಒಂದು ಕೇಳಿಸುತ್ತೆ ಸರ್. ಬಟ್ ಅದು ಕ್ರೌಡ್ ಇರಬಾರ್ದು. ಮೆಡಿಟೇಷನ್ ಮಾಡೋಕೆ ಲೆವೆಲಲ್ಲಿ ಆ ಥರ ಮಾಡತಕ್ಕಂಥದ್ದು ಕೃಷ್ಣದೇವರ ದಾನವಾಗಿ ಕೊಟ್ಟಿರ್ತಾರೆ. ಸ್ಪೆಷಾಲಿಟಿ ಅಂತಂದರೆ ಇದು ವಾಸ್ತುಗೋಸ್ಕರ ಮಾಡಿಸ್ತಕ್ಕಂಥದ್ದು. ವಾಸ್ತುಗೋಸ್ಕರ ಯಾಕಂತಂದರೆ ಇಲ್ಲಿ ಗೋಪುರದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಳಸ ಕಾಣಿಸುತ್ತೆ. ಸೊ ನಾವೊಂದು ಸರಿ ಏನಾಗುತ್ತೆ ಅಂತಂದರೆ ನಾವು ದೇವಸ್ಥಾನಕ್ಕೆ ಹೋದಾಗ ರಶ್ ಇರುತ್ತೆ, ತುಂಬ ಟೈಮ್ ಇರಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಿ, ಕಳಸಕ್ಕೆ ಕೈ ಮುಗಿತೀವಿ. ದೇವರು ಕಳಸದ ರೂಪದಲ್ಲಿ ಇರ್ತಾನೆ ಅನ್ನೋ ನಂಬಿಕೆ ಇರುತ್ತೆ. ಇಲ್ಲಿ ಕಳಸ ಮುಟ್ಟಿ ನಮಸ್ಕಾರ ಮಾಡಿದ್ರೆ ನಾವು ವಿರೂಪಾಕ್ಷನ ಮುಟ್ಟಿ ನಮಸ್ಕಾರ ಮಾಡಿರುವಾಗ ಒಂದು ನಂಬಿಕೆ. ಸೊ ಅದು ನಮಗೀಗ ಗೊತ್ತಾಗುತ್ತೆ ಸೈನ್ಸ್ ಪ್ರಕಾರ. ಪಿನ್ವಾಲ್ ಕ್ಯಾಮ್ರಾ, ಇನ್ವರ್ಟೆಡ್ ಇಮೇಜ್, ಬೆಳಕಿನ ವಕ್ರೀಭವನ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಮಾಡಿಸಿರೋದು. ಸೊ ಅವಾಗಲೇ ಮಾಡಿದ್ದಾರೆ ನಮ್ಮವರೆಲ್ಲ, ವೆರಿ ಅಡ್ವಾನ್ಸ್ಡ್. ಸೊ ಇದಕ್ಕೆ 3 ಕಲರ್ ಕಾಣಿಸುತ್ತೆ. ಇವಾಗ ಫುಲ್ ಡಾರ್ಕ್ ಕಾಣಿಸುತ್ತೆ 12 ಗಂಟೆ ಮೇಲೆ. ಸೊ ಲೈಟಿಂಗು ಅಂದರೆ ಸನ್ಲೈಟ್ ಜಾಸ್ತಿ ಇರುತ್ತೆ. ಸೊ ನೆತ್ತಿ ಮೇಲೆ ಬರುತ್ತೆ, ಲೈಟಿಂಗ್ ಕಮ್ಮಿ ಆಗುತ್ತೆ, ಸ್ವಲ್ಪ ಡಾರ್ಕ್ ಬರುತ್ತೆ. ಸಂಜೆ 4 ಗಂಟೆ ಮೇಲೆ ಗೋಲ್ಡನ್ ಕಲರ್ ಬರುತ್ತೆ, ಬಂಗಾರದ ಕಲರ್, ಅಂದರೆ ಗೋಪುರಕ್ಕೆ ಬಣ್ಣ ಹಾಕಿದ್ರಲ್ಲ ಆ ಕಲರ್ ಬರುತ್ತೆ. ಅದು ಸ್ಪೆಷಲ್ ಇಲ್ಲಿ. ಈ ಒಂದು ರಂಧ್ರ ಇದೆಯಲ್ಲ, ಈ ರಂಧ್ರದ ಮುಖಾಂತರ ನನ್ನ ಎದುರುಗಡೆ ಕಾಣಿಸ್ತಕ್ಕಂಥ ಒಂದು ಗೋಡೆಯ ಮೇಲೆ ಉಲ್ಟಾ ಕಾಣಿಸುತ್ತೆ. ಇದು ಪಿನ್ವಾಲ್ ಕ್ಯಾಮ್ರಾ, ಇನ್ವರ್ಟೆಡ್ ಇಮೇಜ್ ಮತ್ತು ಬೆಳಕಿನ ವಕ್ರೀಭವನ ಅಂತ ಹೇಳ್ತೀವಿ. ಸೊ ಹಾಗೆ ನೋಡ್ತಾ ಇರ್ರಿ. ಸೊ ಜೂಮಿಂಗ್ ಆಗುತ್ತೆ, ಚಿಕ್ಕದು ಮತ್ತು ದೊಡ್ಡದಾಗುತ್ತೆ. ನೋಡಿ ತೋರಿಸ್ತೀನಿ. ಸೊ ಕೆಲವೊಬ್ರು ಏನಂತ ಹೇಳ್ತಾರೆ ಅಂದರೆ ಟೂರಿಸ್ಟು, ನಾಗರಾಜ್ ಅವರೇ ಇದು ಪೇಂಟ್ ಮಾಡಿದಿರಿ, ಸುಳ್ಳು ಹೇಳ್ತೀರಿ ಅಂತ ಹೇಳ್ತಾರೆ. ಬಟ್ ಪೇಂಟ್ ಆದರೆ ಜೂಮಿಂಗ್ ಆಗಲ್ಲ. ಸೊ ಇದು ಬೆಳಕಿನ ವಕ್ರೀಭವನ, ಪಿನ್ವಾಲ್ ಕ್ಯಾಮ್ರಾ, ಇನ್ವರ್ಟೆಡ್ ಇಮೇಜ್. ಮೇಡಮ್ ಅಲ್ಲಿ ಕಳಸ ಕಾಣುತ್ತೆ ನೋಡಿ. ಸೊ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ನೀವು ವಿರೂಪಾಕ್ಷನ ಮುಟ್ಟಿ ನಮಸ್ಕಾರ ಮಾಡಿದ ಒಂದು ನಂಬಿಕೆ.